ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪಾಜಿ, ಅಪ್ಪಾಜಿ, ಭಾರ್ಗೋ, 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 ಸೂರಿಗೆ ಭಾರ್ಗೋ, ಸೂರಿ ಚಿಕ್ಕಪ್ಪ, ಆಂಬ್ಯುಲೆನ್ಸ್ ಕಾಲ್ ಮಾಡಿದ್ದೀನಿ, ಬರ್ತಾ ಇದೆ. ಸ್ವಲ್ಪ ಬೇಗ ಅಶೋಕ. ಹಾಗೆ ಫ್ಯಾಮಿಲಿ ಡಾಕ್ಟರ್ಗೂ ಬರಕ್ಕೆ ಹೇಳು, ಯಾಕೋ ಸೀರಿಯಸ್ ಅನಿಸ್ತಿದೆ. ಸರಿ. ಅಪ್ಪಾಜಿ, ಅಶೋಕ್, ಮೊದಲು ಅಪ್ಪಗೆ ಫೋನ್ ಮಾಡು. ಅವನು ಎಲ್ಲಿದ್ದಾನೆ? ಚಿಕ್ಕಿ, ಸೂರಿಗೆ ಈ ಥರ ಆಗಿದೆ ಅಂದ ತಕ್ಷಣ ನಾನು ರಾಮ್ ಕಾಲ್ ಮಾಡಿದ್ದೆ, ಬಟ್ ಅವ್ನ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಸ್ವಿಚ್ ಆಫ್? ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ? ಅಯ್ಯೋ, ಮಾವ ಏನ್ಗೆ ಹೀಗೆಲ್ಲ ಆಗ್ತಿದ್ಯಲ್ಲ? ಅವನ್ ಬೇರೆ ಇಲ್ಲಿಲ್ಲ, ನನ್ ಕೈ ಕಾಲು ಓಡ್ತಿಲ್ಲ. ಅಶೋಕ್, ಮೊದ್ಲು ಆ ಸೀತಂಗ್ ಫೋನ್ ಮಾಡು, ಫೋನ್ ಮಾಡು. ಮ್ಯಾಮ್, ಸೀತನ್ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ. ಏನ್ ನಡೀತಿದೆ ಇಲ್ಲಿ? ಅಯ್ಯೋ ದೇವ್ರೆ, ಮಾವ ಏನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ಅಕ್ಕ, ಪ್ಲೀಸ್ ನೀವು ಸಮಾಧಾನ ಮಾಡ್ಕೊಳ್ಳಿ. ಮಾವ ಹಿಂಗೆ ಏನೂ ಆಗಲ್ಲ. ಅಯ್ಯೋ, ಹೇಗ್ ಸಮಾಧಾನವಾಗಿರ್ಲಿ ಸಾಧನ? ಮಾವ ಏನ್ಗೆ ಹೀಗೆಲ್ಲ ಆಗ್ತಾ ಇದೆ? ನನಗ್ ಗೊತ್ತಿಲ್ಲ. ಅಪ್ಪು ಇಲ್ಲಿಗೆ ಬರ್ಬೇಕು, ಮನೇಲಿ ಇರ್ಬೇಕು ಅಟ್ ಎನಿ ಕಾಸ್ಟ್. ಮ್ಯಾಮ್ ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗ್ತಾ ಇದ್ದಾರೆ? ರಾಮ್ನ ಬರ್ಲೇಬೇಕು ಅಂತಿದಾರಲ್ಲ. ನೋಡ್ಕೊಳಕ್ ನಾವೆಲ್ಲ ಇದ್ದೀವಿ, ಆದ್ರೂ ಚಿಕ್ಕಿ ಯಾಕೆ ರಾಮ್ ಬರ್ಲಿ ಅಂತಿದ್ದಾರೆ. ಅಶೋಕ, ಇನ್ನೂ ಎಷ್ಟೊತ್ತಾಗುತ್ತೆ ಆಂಬ್ಯುಲೆನ್ಸ್ ಬರೋದು? ಯಾಕೋ ಉಸಿರಾಟದಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ, ತುಂಬಾ ಭಯ ಆಗ್ತಿದೆ ನಂಗೆ. ಬರ್ತಾ ಇದೆ ಚಿಕ್ಕಪ್ಪ, ಆನ್ ದ ವೇ. ಚಿಕ್ಕಿ, ರಾಮಿಲ್ ಬರೋ ಅವಶ್ಯಕತೆ ಇಲ್ಲ. ಆಂಬ್ಯುಲೆನ್ಸ್ ಬರ್ತಿದ್ದಂಗೆ ನಾವೇ ಸೂರ್ಯನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋಣ. ರಾಮ್ ಅಲ್ಲಿಗೆ ಬರ್ತಾನೆ. ಹೌದು, ಹಾಗೆ ಮಾಡೋದು ಒಳ್ಳೇದು ಅಶೋಕ. ಯಾಕೆ ಇದ್ದಕ್ಕಿದ್ದಾಗೆ ಈಗಾಯ್ತು ಅಂತ ಗೊತ್ತಾಗ್ತಿಲ್ಲ, ತುಂಬಾ ಸೀರಿಯಸ್ ಆಗಿದೆ. ಎಲ್ಲ ನಾರ್ಮಲ್ ಆಗಿ ಇತ್ತು, ಸ್ಟೇಬಲ್ ಆಗಿತ್ತಲ್ಲ. ಆಂಬ್ಯುಲೆನ್ಸ್ ಬಂತು. ಅಪ್ಪಾಜಿ, ಮತ್ತೆ ಸೋಲಿಸ್ತಾ ಇದೀಯಾ? ಎಷ್ಟು ಸಲ ಅಂತ ಸೋಲಿಸ್ತೀಯ? ಪ್ರೀತಿಲಿ ಸೋತೆ, ನನಗ್ ಸೇರ್ಬೇಕಾದ ಆಸ್ತಿ, ಅಂತಸ್ತು, ಗೌರವದಲ್ಲಿ ಸೋತೆ, ಜೀವನದಲ್ಲೂ ಸೋತೆ. ಇನ್ನು ಎಷ್ಟು ಅಂತ ಸೋಲಲಿ? ಸೋಲೋ ಶಕ್ತಿ ಇದೆ ಅಂತ ನನ್ನನ್ನ ಸೋಲಿಸ್ತಾ ಇದೀಯ ರಾಮ? ಈ ಸಲ ಸೋಲು ನಿನ್ನದೇ. ನಿನ್ನದೇ. ಹೋಗು. ಭಾರ್ಗೋ, ಅಪ್ಪಾಜಿನ ಆಂಬ್ಯುಲೆನ್ಸಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಬಾ ಭಾರ್ಗೋ, ನಾವು ಹಿಂದೆನೇ ಹೋಗೋಣ ಹಾಸ್ಪಿಟ್ಲಿಗೆ. ಭಾರ್ಗೋ, ನಾನು ನಿನ್ನ ಜೊತೆನೇ ಮಾತಾಡ್ತಿರೋದು. ಯಾಕೆ ಈ ಥರ ಕಲ್ ಥರ ಕೂತಿದ್ಯಾ ನೀನು? ಅಲ್ಲ, ಅಪ್ಪಾಜಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೊರಟಿದ್ದಾರೆ, ನಾವು ಹೋಗ್ಬೇಕಲ್ವಾ ಜೊತೆಲಿ? ಭಾರ್ಗೋ, ನೋಡು ಭಾರ್ಗೋ, ನೀನು ಜೊತೆಲಿದ್ರೆ ಅಪ್ಪಾಜಿಗೊಂದು ಧೈರ್ಯ, ಹಾಗೆ ನನಗೂ ಅಷ್ಟೇ. ನೋಡು ಭಾರ್ಗೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೂ ಅಪ್ಪಾಜಿ ಮೇಲೆ ದ್ವೇಷ ಇದೆ. ಐ ಹೇಟ್ ಹಿಮ್ ಫಾರ್ ಮೆನಿ ರೀಸನ್ಸ್. ಆದರೆ ಆ ದ್ವೇಷನೆಲ್ಲ ತೋರಿಸೋ ಟೈಮ್ ಇದಲ್ಲ ಭಾರ್ಗೋ. ಹಾಸಿಗೆ ಇಡ್ತಿದ್ದಾರೆ ಅವರು ಹುಷಾರಿಲ್ಲದೆ. ಹಾ ಭಾರ್ಗೋ, ಪ್ಲೀಸ್ ಹೋಗೋಣ, ಪ್ಲೀಸ್ ಭಾರ್ಗೋ. Get out. Get out. Leave.
ಅಪ್ಪಾಜಿ ಆರೋಗ್ಯ ಕೆಡೋ ಹಾಗೆ ಮಾಡಿದ್ಯವಳೇನಾ? ನೋ, ಇಲ್ಲ, ನನ್ನ ಭಾರ್ಗು ಅಷ್ಟು ಕೆಟ್ಟವಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಕೆಟ್ಟವಳಲ್ಲ ಅವಳು. ಕೆಟ್ಟವಳು, ಹೌದು, ನಾನು ತುಂಬಾ ಕೆಟ್ಟವಳು. ಆ ಸಿಹಿ ರಾಮನ್ ಪಾಲಾಗ್ಬಾರ್ದು ಅಂತ ನಾನೇ ಮಾವಯ್ಯನ ಆರೋಗ್ಯ ಕೆಡೋ ಹಾಗೆ ಮಾಡ್ದೆ. ಆದ್ರೆ ಯಾವ್ದೂ ನಾನು ಅನ್ಕೊಂಡು ಹಾಗೆ ನಡೀತಾ ಇಲ್ಲವಲ್ಲ. ಇಲ್ಲ, ಯಾವುದೇ ಕಾರಣಕ್ಕೂ ಸಿಹಿ ಮಾತ್ರ ರಾಮನ್ ಪಾಲಾಗ್ಬಾರ್ದು. ಲೀಗಲಿ ಅವಳ ಮಗಳಾಗ್ಬಾರ್ದು. ಅಕಸ್ಮಾತ್ ಅವಳು ಲೀಗಲಿ ರಾಮನ್ಗೆ ಮಗಳಾಗೋದ್ಲು ಅಂತಂದ್ರೆ ನನ್ನ ಮಗನ ಪಾಲ. ಅವನು ಪ್ರತಿಯೊಬ್ಬರ ಮುಂದೆ ಕೈ ಒಡೆದ ಭಿಕ್ಷೆ ಬೇಡ್ತಾ ಇರ್ಬೇಕಾ? ಇಲ್ಲ ಕಣ, ನನ್ನ ಕಂದ, ನೀನು ಯಾರ ಮುಂದೆನೂ ಕೈ ಒಡ್ಡಬಾರ್ದು. ಈ ಭಾರ್ಗವಿ ಬಾಳ ಹಾಳಾದಾಗೆ ನಿನ್ ಬಾಳ ಹಾಳಾಗಬಾರ್ದು ಕಣ. ಇಲ್ಲ, ಅಳ್ತಾ ಕೂತ್ರಾಗಲ್ಲ. ಏನ್ ಮಾಡ್ಲಿ? ಎರಡು ಜೀವ ತಗೊಂಡವಳಿಗೆ ಇನ್ನೊಂದು ಜೀವ ಏನು ಕಷ್ಟ ಆಗಲ್ಲ. ಹೇ ಸಿಹಿ, ಬೇಡ ಬೇಡ ಅಂತಂದ್ರು ನನ್ನನ್ನ ಕೆಟ್ಟವಳಾಗೋದಕ್ಕೆ ಫೋರ್ಸ್ ಮಾಡ್ತಾ ಇದೆಯಾ ಅಲ್ವಾ? ನೋಡ್ತಾ ಹೋಗು, ಇನ್ನು ಈ ಭಾರ್ಗವಿಯ ಇನ್ನೊಂದು ರೂಪ ನೋಡ್ತಾ ಹೋಗೆ. ರುದ್ರ ಪ್ರತಾಪ್, ಇಷ್ಟು ದಿನ ನೀನ್ ಮಾಡ್ತಾ ಇದ್ದಿದ್ ಕೆಲ್ಸಕ್ಕೆ ನಾನ್ ಪ್ಲಾನ್ ಕೊಡ್ತಾ ಇದ್ದೆ. ಆದ್ರೆ ಇವತ್ತು ಅದೇನ್ ಮಾಡ್ತೀಯೋ ಮಾಡ್ಕೊ. ಆದ್ರೆ ಯಾವುದೇ ಕಾರಣಕ್ಕೂ ಜೀವಂತವಾಗಿ ಈ ಮನೆಗೆ ಬರ್ಕೊಂಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.